ಜೊತೆಯಲ್ಲಿ ಡಾಕ್ಟರ್ ಗೀತಾ ವಾಲಿಕರ್ ಅವರು, ಸುರೇಶ್ ಬೇಕೂರು, 2 ನಿಮಿಷ ಅವರು ಅಲ್ಲಿಂದ ಬಂದಾರ ಅಂತ ಹೇಳಿ ಅಪ್ಪ ಅವರು ಹೇಳಿದಾರ. ಅವ್ರಿಗೆ 2 ನಿಮಿಷ ಅವರು ಸ್ವತಃ ಸ್ವಕವನ ಬರೆದು ಹಾಡ ಹಾಡ್ತಾ ಇದ್ದಾರೆ. ಪ್ರೊಫೆಸರ್ ಅವರು ಧಾರವಾಡದಿಂದ ಬಂದಾರ. ದಯವಿಟ್ಟು ಅವರು ಒಬ್ಬೊಬ್ರು 2 ನಿಮಿಷ ಹಾಡ ಹಾಡಿ ಹೋಗ್ಬೇಕಂತ ಹೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಇವರಾದ ನಂತರ ಗಾಯಕ್ವಾಡ್ ಅವರು, ಅವರೊಬ್ಬರು ಬರಬೇಕು. ಇದೇ ರೀತಿ ಸುಮಿತ್ರ ಕೂಡ ತಯಾರಿ ಇರಬೇಕು. ಹಲೋ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪರಮಪೂಜ್ಯ ಶ್ರೀ ವೇದಾಂತ ಕೇಶರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ, ಎಲ್ಲ ಪೂಜ್ಯರಲ್ಲಿ ನಮಸ್ಕಾರಗಳನ್ನು ಹೇಳಿ ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ, ನನ್ನ ಹೆಸರು ಡಾಕ್ಟರ್ ಪದ್ಮಾವತಿ ಎಂ ಸಿಂಗಾರಿ. ನಾನು ಸಂಸ್ಕೃತ ವಿಭಾಗದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಸಂಯೋಜಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಸುಸಂದರ್ಭವನ್ನು ನಾನು ಪಡೆಯಲು ಕಾರಣನೂ ಕೂಡ ಇದೆ. ಯಾಕಂದರೆ ನಾನು ಈ ಒಂದು ವೇದಿಕೆಯನ್ನು ನಾನು 3 ವರ್ಷದ ಇದ್ದಾಗಿಂದಲೇ ನೋಡ್ತಾ ಇದ್ದೇನೆ. ನಾನು ಈಗ ನಿಂತಿರುವಂತಹ ವೇದಿಕೆ ಜಪಯೋಗವನ್ನು ನಾನು ಪ್ರತಿ ವರ್ಷವೂ ಕೂಡ ತಪ್ಪದೆ ಬಂದು ಇಲ್ಲಿ ಅನುಭವಿಸಿದ ಧ್ಯಾನ ಅಥವಾ ಒಂದು ಯೋಗ ಅನ್ನುವಂಥದ್ದು ಅನುಭವಿಸಿದ್ದೀನಿ. ಹಾಗಾಗಿ ಆ ಒಂದು ಪ್ರೇರಣೆ ನನಗೆ ಇಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ. ಮತ್ತು ನಾನು ಸಂಸ್ಕೃತವನ್ನು ತೆಗೆದುಕೊಳ್ಳಲು ಕೂಡ ಪೂಜ್ಯ ಸಿದ್ದೇಶ್ವರ ಅಪ್ಪರುಗಳು ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ GR ಅಂಬ್ಲಿಗೌಡ ಗುರುಗಳು ಅವರು ಕೂಡ ಕಾರಣರಾಗಿದ್ದಾರೆ. ಹಾಗಾಗಿ ಗುರುದ್ವಯರನ್ನ ಸ್ಮರಿಸ್ತಾ ಗುರುಪೂರ್ಣಿಮೆಯಂದು ಸಿದ್ದೇಶ್ವರ ಅಪ್ಪರ ಪ್ರವಚನವನ್ನು ಕೇಳಿದಂತಹ ಸಂದರ್ಭದಲ್ಲಿ ಒಂದು ಚಿಕ್ಕ ಕವನವನ್ನು ಬರೆದಿದ್ದೇನೆ. ಗದಗಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ರೈಲ್ ಯಾನ ಮೂಲಕ ನಮಗೆ ಭಕ್ತರೊಂದಿಗೆ ನನಗೆ ಕರ್ಕೊಂಡು ಹೋಗಿದ್ರು. ಹಾಗಾಗಿ ಸಣ್ಣ ಕವನ. ಹಸಿರಿನವನ ಸಿರಿಯಲ್ಲಿ ಲತೆಗಳ ಪುಷ್ಪಗಳರಳಿ, ಹಸಿರಿನವನ ಸಿರಿಯಲ್ಲಿ ಲತೆಗಳ ಪುಷ್ಪಗಳರಳಿ, ಮುಂಜಾನೆಯ ಹೊಂಗಿರಣಗಳಿಗೆ ಅವು ಹೊಳೆಯುತ್ತಿವೆ ಎಂದಿಲ್ಲಿ, ಅದು ಗದುಗಿನ ದಾರಿಯಲ್ಲಿ ಹಕ್ಕಿ ಪಕ್ಕಿಗಳಿಂಚರವಿಲ್ಲಿ, ಪಂಚಾಕ್ಷರಿಗಳ ಮಠದಲ್ಲಿ ಪೂಜ್ಯ ಸಿದ್ದೇಶ್ವರರ ಪ್ರವಚನ ಕೇಳಿ ಬರೆದಿಹೆ ಕವಿತಾ ರಚನೆ ಇದು, ಬರೆದಿಹ ಕವಿತಾ ರಚನೆ ಇದು, ಅದು ಗದುಗಿನ ದಾರಿಯಲ್ಲಿ ಹಸಿರಿನವನ ಸಿರಿಯಲ್ಲಿ. ಒಂದು ನುಡಿಯನ್ನು ಬಿಟ್ಟಿದ್ದೇನೆ. ಬಿಂಕದ ಕಟ್ಟಿಯ ಊರಲ್ಲಿ ಭೇಟಿ ಮಾಡಿದ ಕ್ಷಣದಲ್ಲಿ ಜನರಲ್ಲಿ ಮೆರೆದ ಭಾವವೇ ನನಗೆ ಪ್ರೇರಣೆ, ನನಗಿಲ್ಲಿ ನನಗೀ ಪ್ರೇರಣೆ ನನಗಿಲ್ಲಿ, ಅದು ಗದುಗಿನ ದಾರಿಯಲ್ಲಿ. ನಾನು ಯಾವಾಗಲೂ ಅಪ್ಪಗಳ ಮುಂದೆ, ಸಿದ್ದೇಶ್ವರಪ್ಪರ ಮುಂದೆ ಒಂದು ಕವನವನ್ನು ಹಾಡ್ತಾ ಇದ್ದೆ. ಅದು 2 ನುಡಿ ಮಾತ್ರ ಇದೆ. ನಮ್ಮ ಭಾರತ ಪುಣ್ಯ ಭೂಮಿಯು, ನಮ್ಮ ಭಾರತ ಪುಣ್ಯ ಭೂಮಿ, ವೇದ ಋಷಿಗಳ ಮಾತೆಯು, ನಮ್ಮ ಭಾರತ ಪುಣ್ಯ ಭೂಮಿ, ವೇದ ಋಷಿಗಳ ಮಾತೆಯು, ಸತ್ಯವೇ ನುಡಿ ಧರ್ಮವೇ ನಡೆ ಎಂಬ ಗಣ್ಯರ ಗಾದೆಯು, ಎಂಬ ಗಣ್ಯರ ಗಾದೆಯು, ಎಂಬ ಗಣ್ಯರ ಗಾದೆಯು, ಗಂಗೆಯ ಪಾವನ ಪರಂಪರೆ ತುಂಗಿ ಕಾವೇರಿಯ ನೆಲೆ, ಗಂಗೆಯ ಪಾವನ ಪರಂಪರೆ ತುಂಗಿ ಕಾವೇರಿಯ ನೆಲೆ, ನಮ್ಮ ಜೀವನ ಕಿರುವಾಸರೆ ಸಮತೆ ಮಮತೆಯ ಚಿಗುರಿರೆ, ಸಮತೆ ಮಮತೆಯ ಚಿಗುರಿರೆ, ಸಮತೆ ಮಮತೆಯ ಚಿಗುರಿರೆ. ರಾಜಯೋಗಿ ಜನಕರಾಯ ಯಾಜ್ಞವಲ್ಕರ ಆಶ್ರಯ, ರಾಜಯೋಗಿ ಜನಕರಾಯ ಯಾಜ್ಞವಲ್ಕರ ಆಶ್ರಯ,
ಚಿತ್ರಮನವೋ ಜಯನಿ ಪಡೆದ ಕಾಳಿದಾಸನ ಬೇಡಿದು ಕಾಳಿದಾಸನ ಬೇಡಿದು ಕಾಳಿದಾಸನ ಬೇಡಿದು ನಮ್ಮ ಭಾರತ ಪುಣ್ಯ ಭೂಮಿ ವೇದ ಋಷಿಗಳ ಮಾತೆಯು ಸತ್ಯವೇ ನುಡಿ ಧರ್ಮವೇ ನಡೆ ಎಂಬ ಗಣ್ಯರ ಗಾದೆಯು ಎಂಬ ಗಣ್ಯರ ಗಾದೆಯು ಎಂಬ ಗಣ್ಯರ ಗಾದೆಯು. ಧನ್ಯವಾದ ಪ್ರೊಫೆಸರ್ ಪದ್ಮಾವತಿ ಶೃಂಗಾರಿ ಅವರಿಗೆ. ಭಾಳಷ್ಟು ಹಾಡ್ತಾರೆ, ಇನ್ನೂ ಭಾಳಷ್ಟು ಕಲಾವಿದರಿರೋದ್ರಿಂದ ನಾವು ಸಮಯವನ್ನು ಮಟಕ್ ಮಾಡ್ತಾ ಇದ್ದೇವೆ. ಪ್ರೊಫೆಸರ್ ಅವರು ಈ ಒಂದು ಆಶ್ರಮದ ಗ್ರಂಥವನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ಆಶ್ರಮದ ಪರವಾಗಿ ನನಗೆ ಕೊಡಮಾಡಲ್ಪಟ್ಟಂತಹ ಜ್ಞಾನಬಿಂದು ಎನ್ನುವಂತಹ ಈ ಒಂದು ಗ್ರಂಥ ನನ್ನ ಪುಣ್ಯದ ದಿನ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ ಅವರಿಗೆ. ಮುಂದೆ ಸುರೇಶ್ ಅವರು, ಬೆಂಗಳೂರು ಸುರೇಶ್ ಅವರು ಕೂಡ 2 ನಿಮಿಷ ಸಮಯ ಇದೆ, ದಯವಿಟ್ಟು ಅವರು ಅದನ್ನು ಪ್ರಸ್ತುತ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಸಮಯದ ಅಭಾವ ಇರೋದ್ರಿಂದ ಬಹಳ ದೂರಿಂದ ಬಂದಾರ ಅವರು. 2 ನಿಮಿಷ ಸಮಯ ಸುಮಿತ್ರ ಮತ್ತು ಅವರಿಬ್ಬರು ಬರಬೇಕು.